ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಆರೋಗ್ಯದ ಅನಾರೋಗ್ಯ ಮುಖ್ಯಮಂತ್ರಿ ಹೋಗಿಲ್ಲ. ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟೆಲ್ಲ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೂ ಕೂಡ, ಹೃದಯಾಘಾತದಿಂದ ಬಲಿಯಾಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಕೂಡ ಆರೋಗ್ಯ ಸಚಿವರು ವಿಸಿಟ್ ಕೊಟ್ಟಿಲ್ಲ ಅಂತ ವ್ಯಂಗ್ಯವಾಡಿರೋದು ಆರ್ ಅಶೋಕ್ ಅವರು. ಜಿಲ್ಲಾ ಮಂತ್ರಿ ಹೋಗಿ 2 ತಿಂಗಳಾಗಿದೆ. ನಾಳೆ ನಾನು ಹಾಸನ ಜಿಲ್ಲೆಗೆ ಭೇಟಿ ಕೊಡ್ತೀನಿ. ಕೋವಿಡ್ ಲಸಿಕೆ ಕಾರಣ ಅಂತ ಸಿಎಂ ಗೂಬೆ ಕೂರಿಸ್ತಾರೆ. ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ಅವರ ಜೊತೆ ಸಭೆ ಮಾಡ್ತೀನಿ. ಸಕಲೇಶಪುರದಲ್ಲಿ ಕಾಫಿ ಬೆಳೆಗಾರರನ್ನ ಭೇಟಿ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 2-3 ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿರೋದು. ಒಂದು ಕೋವಿಡ್ ಲಸಿಕೆ ಕಾರಣ ಅಂತ ಸಿದ್ದರಾಮಯ್ಯನವರು ಗೂಬೆ ಕೂರಿಸ್ತಾರೆ ಅಂತ ಹೇಳಿರೋದು. ಮತ್ತೊಂದು, ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಿದೆ, ಬಟ್ ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ಹೋಗ್ತಾ ಇಲ್ಲ, ವಿಸಿಟ್ ಮಾಡ್ತಾ ಇಲ್ಲ ಅಂತ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ. ನಾಳೆ ನಾನು ಹಾಸನ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀನಿ. ಹಾಸನದಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ. ಜಿಲ್ಲಾ ಮಂತ್ರಿಗಳು ಹೋಗ್ತಾನೆ ಇಲ್ಲ. 2 ತಿಂಗಳಾಗಿದೆ ಅಲ್ಲಿ ಜಿಲ್ಲಾ ಮಂತ್ರಿ ಹೋಗಿ ಭೇಟಿ ಮಾಡಿ. ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಗೂಬೆ ಕೂತಿರ್ಸ್ತಾರೆ ಕೋವಿಡ್ ಲಸಿಕೆ ಅಂತೇಳಿ. ಈಗ ಅದನ್ನು ಕೂಡ ಪ್ರೂವ್ ಆಗಿದೆ, ಕೋವಿಡ್ ಲಸಿಕೆಯಿಂದ ಆಗಿಲ್ಲ ಅಂತೇಳಿ. ಕಾರಣ ಏನು ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ. ರಾಜ್ಯ ಸರ್ಕಾರ ಯಾವ ಮಂತ್ರಿನೂ ಅಲ್ಲಿ, ಆರೋಗ್ಯ ಮಂತ್ರಿನೂ ಹೋಗಿಲ್ಲ, ಅನಾರೋಗ್ಯದ ಮಂತ್ರಿಗಳು ಹೋಗಿಲ್ಲ ಅಲ್ಲಿ. ಅದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಹೋಗ್ತೀನಿ. ಅದೇ ರೀತಿ ಕಾಫಿ ಏನು ಬೀಜ ಇತ್ತು, ಅದು ಅತಿಯಾದ ಮಳೆಯಿಂದ ಬೀಜ ಎಲ್ಲ ಕೊಳೆತು ಬೀಳ್ತಾ ಇದೆ. ರೈತರು ಕಂಗಾಲಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಸರಿಯಾದಂಥ ರೀತಿ ನ್ಯಾಯಯುತವಾದಂಥ ಪರಿಹಾರ ಸಿಗಬೇಕು. ಅದಕ್ಕೋಸ್ಕರ ಆ ಹೋರಾಟಕ್ಕೂ ನಾನು ನಾಳೆ ಹೋಗಿ ಭೇಟಿ ಮಾಡೋನಿದ್ದೀನಿ. ಸಕಲೇಶಪುರಕ್ಕೆ ಹೋಗ್ತಾ ಇದ್ದೀನಿ. ಸಕಲೇಶಪುರದಲ್ಲಿ ಕಾಫಿ ಸಂಬಂಧಪಟ್ಟಂಥ ಒಂದು ಭೇಟಿನೂ ಕೂಡ ನಾನು ಮಾಡ್ತಾ ಇದ್ದೀನಿ. ನಾಳೆ ನಾನು ಹಾಸನ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀನಿ.